ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಯಾವ ಥರ 150+ ಸ್ಕೋರ್ ಮಾಡೋದು ಅಂತ ನೋಡ್ತೋಗೋಣ. ಜಿ ಕೆ ಇಂಪಾರ್ಟೆಂಟ್ ಕ್ವಶನ್ಸು ಯಾವ ಥರ ಪ್ರಿಪ್ರೇಷನ್ ಯಾವ ಥರ ಮಾಡಬೇಕು, ಜಿ ಕೆ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತೀನಿ. ರಾಯಚೂರು ಡಿ ಸಿ ಬ್ಯಾಂಕ್ ಇಂಟರ್ವ್ಯೂನಲ್ಲಿ ಜಿ ಕೆ ಕ್ವಶನ್ಸು ಕೇಳ್ತಾರೆ, 100% ಕೇಳ್ತಾರೆ, 100% ಕೇಳ್ತಾರೆ. ಜಿ ಕೆ ಟಾಪಿಕ್ಸ್ನ ಓದಲೇಬೇಕು. ಇಂಟರ್ವ್ಯೂಗೆ ಯಾರ್ಯಾರು ಸೆಲೆಕ್ಷನ್ ಆಗ್ತೀರಾ, ನಿಮ್ಮ ಶಿಮೂಲ್ಗೆ ಇಂಟರ್ವ್ಯೂಗೆ ಯಾರ್ಯಾರು ಸೆಲೆಕ್ಷನ್ ಆಗ್ತೀರಾ, ಕರ್ನಾಟಕ ಗ್ರಾಹಕರ ಮಹಾಮಂಡಲಕ್ಕೆ ಇಂಟರ್ವ್ಯೂಗೆ ಯಾರ್ಯಾರು ಸೆಲೆಕ್ಷನ್ ಆಗ್ತೀರಾ, ಜಿ ಕೆ ಓದಲೇಬೇಕು. ಕ್ವಶನ್ಸ್ ತೆಗಿತಾರೆ. ಜಿ ಕೆ ಇಟ್ಸ್ ನಾಟ್ ಎ ಜಿ ಎಸ್, ಕ್ಲಿಯರಾಗಿ ಹೇಳ್ತಾ ಇದೀನಿ. ಜಿ ಕೆ ಟಾಪಿಕ್ಸು ಓದಬೇಕು. ಅರ್ಥ ಆಗ್ತಿದೆಯಲ್ಲ. ಜಿ ಕೆ ನೋಟ್ಸು ವೆರಿ ಶಾರ್ಟ್ಲಿ ಅವೈಲಬಲ್ ಇರುತ್ತೆ, ಹೇಳ್ತೀನಿ. ವೆರಿ ಶಾರ್ಟ್ಲಿ ಅವೈಲಬಲ್ ಇರುತ್ತೆ. ಹ್ಯಾಂಡ್ ರಿಟನ್ ನೋಟ್ಸು ಪ್ಲಸ್ ಟೈಪ್ಡ್ ಕಾಪಿನೂ ಸ್ವಲ್ಪ ಇದೆ. ಹ್ಯಾಂಡ್ ರಿಟನ್ನೇ ಮ್ಯಾಕ್ಸಿಮಮ್ ಇದೆ. ಹ್ಯಾಂಡ್ ರಿಟನ್ ಯಾಕೆ ಅಂತಲೂ ಹೇಳ್ತೀನಿ, ಆಯಿತಾ. ಇದಲ್ಲದೆ ಇನ್ನು ಶಿವಮೊಗ್ಗ ದಾವಣಗೆರೆ ನಿಮ್ಮ ಶಿಮೂಲ್ದು ನೋಟ್ಸ್ ಯಾರಿಗ ಅವೈಲಬಲ್ ಇದೆ, ಯಾರಿಗಾರ ಅವಶ್ಯಕತೆ ಇದ್ದರೆ ತೊಗೊಂಡು ದಯವಿಟ್ಟು ಸುಮಾರು ಮೆಸೇಜಸ್ ಮತ್ತೆ ಅದೇ ಮಿಸ್ಟೇಕ್ಸ್ ಮಾಡ್ತಾಯಿದ್ದೀರ. ದಯವಿಟ್ಟು ಮೆಸೇಜ್ ಮಾಡಲಿಕ್ಕಿಂತ ಮುಂಚಿತವಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತುಂಬ ವಿಡಿಯೋಸ್ ಇದ್ದಾವೆ. ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಕ್ಲಿಯರಾಗಿದೆ, ಅಚ್ಚುಕಟ್ಟಾಗಿದೆ, ವಿತ್ ಪ್ರೂಫ್. ಯಾರನ್ನೂ ಕೇಳಂಗೂ ಇಲ್ಲ, ಯಾರನ್ನೂ ಇದು ಮಾಡೋಂಗೂ ಇಲ್ಲ. ಅರ್ಥ ಆಗ್ತಿದೆಯಲ್ಲ. ಅಲ್ಲಿ ದಾಖಲೆ ಸಮೇತ ಇದೆ, ದಾಖಲೆ ನಿಮಗೆ ಕಾಣುತ್ತೆ. ಈ ಕ್ವಶನ್ ಪೇಪರಲ್ಲಿ ಈಗ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ, ಚಿಕ್ಕಮಗಳೂರು ಎಷ್ಟು ಬಂದಿದ್ದಾವೆ, ಕೊಡಗಲ್ ಎಷ್ಟು ಬಂದಿದ್ದಾವೆ, ಇದೇ ಥರ ಎಲ್ಲ ಡಿ ಸಿ ಸಿ ಬ್ಯಾಂಕ್ಸ್ದು ಕ್ವಶನ್ಸು ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ನಮ್ಮ ನೋಟ್ಸಿಂದ ಅಂತ ಅಚ್ಚುಕಟ್ಟಾಗಿದೆ. ಅದೇ ನೋಟ್ಸ್ ನಿಮ್ಗೆ ಕಳಿಸ್ತೀವಲ್ಲ, ಅದೇ ನೋಟ್ಸ್ದು ಸ್ಕ್ರೀನ್ಶಾಟ್ಸ್ ಹಾಕಿರ್ತೀವಿ. ಈ ಕಡೆ ಕ್ವಶನ್ ಪೇಪರ್ ಇರುತ್ತೆ, ಅದೇ ಇದರಲ್ಲೇ ತೆಗೆದು ಹಾಕಿರೋದ್ರಿಂದ ವಿತ್ ಪ್ರೂಫ್ ನಿಮ್ಮ ಕಣ್ಣಿಗೆ ಕಾಣುತ್ತೆ. ಯಾರಿಗಾರು ನೋಟ್ಸು ಸ್ಯಾಂಪಲ್ ನೋಡಬೇಕು ಅಂದರೆ ಅಲ್ಲೇ ಕಾಣುತ್ತೆ. ಅದು ಆಗುತ್ತೆ, ಇದು ಆಗುತ್ತೆ, ಎರಡೂ ಕೆಲಸ ಆಗುತ್ತೆ. ನೋಡ್ಕೋಬೇಕು ಅಚ್ಚುಕಟ್ಟಾಗಿ. ಫಸ್ಟಲ್ಲಿ ನೋಡ್ಕೋಬೇಕು ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಬಂದಿದ್ದಾವೆ ಅಂತ ನಿಮ್ಮ ಕಣ್ಣಿಗೆ ಕಾಣುತ್ತೆ. ಅಲ್ಲಿಗೆ ಕ್ವಾಲಿಟಿ ಯಾವ ರೇಂಜಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಲ್ಲ. ಅಷ್ಟು ಎಕ್ಸಾಮ್ಸಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಕ್ಲಿಯರ್, ಯಾರು ಸೆಲೆಕ್ಷನ್ ಆಗಿರೋದು ಎಲ್ಲ ಮಾಹಿತಿನೂ ಇದೆ. ಅದನ್ನು ನೋಡಿ ತದನಂತರದಲ್ಲಿ ನಿಮ್ಗೆ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಅದಲ್ಲದೆ ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪ್ರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಇದೆ, ಕನ್ನಡ ನೋಟ್ಸ್ ಇದೆ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಇದೆ. ಇದಿಷ್ಟು ಪ್ರಿಂಟೆಡ್ ನೋಟ್ಸು. ಇದಿಷ್ಟು ಎಂಥ ನೋಟ್ಸು? ಪ್ರಿಂಟೆಡ್ ನೋಟ್ಸ್ನ ಬೈ ಪೋಸ್ಟ್ ಮನೆಗೆ ಕಳಿಸ್ಕೊಡ್ತೀವಿ. ಕ್ಲಿಯರಾಗಿ ಹೇಳ್ತೀನಿ, ಬೈ ಪೋಸ್ಟ್ ಮನೆಗೆ ಕಳಿಸ್ಕೊಡ್ತೀವಿ ಪ್ರಿಂಟೆಡ್ ನೋಟ್ಸು. ಇನ್ನು ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸು, ಇಂಗ್ಲೀಷ್ ಮತ್ತು ಕರೆಂಟ್ ಅಫೇರ್ಸು ಫ್ರೀ ನೋಟ್ಸ್ ಇರುತ್ತೆ. ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ ಕ್ಲಿಯರಾಗಿ ಹೇಳಿದ್ದೀನಿ. ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ ಇಂಗ್ಲೀಷ್ ಎಷ್ಟು ಅವೈಲಬಲ್ ಇದೆ ಅಷ್ಟು, ಮತ್ತು ಕರೆಂಟ್ ಅಫೇರ್ಸು ಎಷ್ಟು ಅವೈಲಬಲ್ ಇದೆ ಅದಷ್ಟು ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. PDF ರೂಪದಲ್ಲಿ ಇರುತ್ತೆ. ಯಾವುದು ಇದು PDF ರೂಪದಲ್ಲಿ ಇರುತ್ತೆ. ಇಷ್ಟು ಕಳಿಸ್ಕೊಡ್ತೀವಿ. ಜಿ ಕೆ ನೋಟ್ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ. ಅದು ಇನ್ನೂ ಎಂಡಿಂಗ್ ಸ್ಟೇಜಲ್ಲಿದೆ, ಇನ್ನೂ ಫುಲ್ ಕ್ಲಾರಿಟಿ ಇಲ್ಲ. ಇನ್ನೂ ಎಂಡಿಂಗ್ ಸ್ಟೇಜಲ್ಲಿರೋ ಕಾರಣದಿಂದಾಗಿ ಇನ್ನೂ ಅನೌನ್ಸ್ ಮಾಡಿಲ್ಲ. ಇದಿಷ್ಟು ಅವೈಲಬಲ್ ಇದೆ. ತೊಗೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಮೇ ಬಿ 1 ಮಂತ್ ಗ್ಯಾಪ್ ಇರ್ಬೋದು. ನಿಮ್ಮ ಶಿಮೂಲ್ಗೆ ಆ್ಯಂಡ್ ಕರ್ನಾಟಕ ಮಹಾಮಂಡಲ ಇನ್ನೂ 1 ಮಂತ್ ಟೈಮ್ ಇದೆ ಅಂತ ಅನ್ಕೊತೀನಿ. ಇನ್ನೂ 1 ಮಂತ್ ಟೈಮ್ ಇದೆ ಎಕ್ಸಾಮ್ಗೆ ಅಂತ ಅನ್ಕೊತೀನಿ. ಯಾವುದೇ ಒಂದು ನೋಟಿಫಿಕೇಶನ್ಸ್ನು ಬಿಡಬೇಡಿ. ಇದು ಅಂತಲ್ಲ, ಶಿಮೂಲ್ದು ಅಂತಲ್ಲ, ಇನ್ನು ಕರ್ನಾಟಕ ಗ್ರಾಹಕರ ಮಹಾಮಂಡಲ ಅಂತಲ್ಲ, ಇನ್ನೊಂದು ಅಂತಲ್ಲ, ಯಾವುದು ಬಿಡಬೇಡಿ. ಯಾವುದಾಗುತ್ತೆ ಅದು ನಮಗೆ ಇದೇ ಕೆಲಸ ಬೇಕು. ದಯವಿಟ್ಟು ಆ ಸಾಧನೆ ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವ್ದು ಸಿಗುತ್ತೋ ಅದಕ್ಕೆ ಹೋಗ್ರಿ. ಫಸ್ಟ್ ಯಾವ ಕೆಲಸ ಸಿಗುತ್ತೋ, ಅದು ಚಿಕ್ಕದೋ ದೊಡ್ಡದೋ ಯಾವುದೋ ಒಂದು ಸಿಕ್ಕಿದ ಕೆಲಸಕ್ಕೆ ಹೋಗಿ ಜಾಯ್ನ್ ಆಗ್ರಿ. ಮೊದಲನೇದು ಸಿಕ್ಕಿದ್ದಕ್ಕೆ ಹೋಗಿ ಫಸ್ಟ್ ಕೆಲಸಕ್ಕೆ ಹೋಗಿ ಕೂತ್ಕೊಬಿಡ್ರಿ. ಆಮೇಲೆ ತದನಂತರದಲ್ಲಿ ವರ್ಕ್ ಮಾಡಿಕೊಂಡು ನಿಮ್ಗೆ ಯಾವ ಕೆಲಸ ಬೇಕು ಅದನ್ನು ಟಾರ್ಗೆಟ್ ಮಾಡಿ ಓದಿ ಕೆಲಸ ತಗೊಳ್ಳಿ. ಇನ್ ಸರ್ವಿಸ್ ಇರುತ್ತೆ. ಒನ್ಸ್ ಗೌರ್ಮೆಂಟ್ ಸರ್ವಿಸ್ಗೆ ಎಂಟರ್ ಆದಮೇಲೆ ಇನ್ ಸರ್ವಿಸ್ ಇರುತ್ತೆ. ಅರ್ಥ ಆಗ್ತಿದ್ದಿಲ್ಲ. ಇನ್ ಸರ್ವಿಸ್ ಮೇಲೆ 10 years ರಿಲ್ಯಾಕ್ಸೇಷನ್ ಇರುತ್ತೆ. ಗೌರ್ಮೆಂಟ್ ಸರ್ವಿಸ್ ಎಂಟರ್ ಆದ ನಂತರದಲ್ಲಿ ಮಾತಾಡ್ತಾ ಇದ್ದೀನಿ. ಗೌರ್ಮೆಂಟ್ ಕೆಲಸ ಸಿಕ್ಕಾದ ನಂತರದಲ್ಲಿ 10 years ಇನ್ ಸರ್ವಿಸ್ ಇರುತ್ತೆ. ಅರ್ಥ ಆಗ್ತಿದ್ದಿಲ್ಲ. 10 years ರಿಲ್ಯಾಕ್ಸೇಷನ್ ಸಿಗುತ್ತೆ, ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. 10 ವರ್ಷ ಅಪ್ಲಿಕೇಶನ್ಸ್ ಹಾಕ್ಕೋಬೋದು. 10 ವರ್ಷ ಏನು ಹಾಕ್ಕೋಬೋದು, ಅಪ್ಲಿಕೇಶನ್ಸ್ ಎಕ್ಸ್ಟ್ರಾ ಹಾಕ್ಕೋಬೋದು. ಅದು ಇನ್ನೊಂದಿನ ವಿಡಿಯೋ ಯಾವಾಗಲಾದ್ರು ಮಾಡಾಕ್ತೀನಿ. ಈಗ ಕೂತ್ಕೊಂಡು ಫಸ್ಟು ಯಾವ್ದಾದ್ರು ಒಂದು ಕೆಲಸಕ್ಕೆ ಎಂಟ್ರ್ ಆಗಲಿಕ್ಕೆ ಪ್ರಯತ್ನ ಮಾಡಿರಿ. ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರ್ ಆಗೋಣ. ಇಲ್ಲಿ ಹೇಳ್ತೀನಿ ನೋಡಿ. ಫಸ್ಟು ಜಿ ಕೆ ಅಂತ ತೆಗೆದುಕೊಂಡ್ರೆ, ನೀವು ಜಿ ಕೆನಲ್ಲಿ ಸ್ಟ್ಯಾಟಿಕ್ ಜಿ ಕೆ ಮುಗಿಸ್ಕೊಳ್ರಿ. ಕಂಪ್ಲೀಟ್ ಸ್ಟ್ಯಾಟಿಕ್ ಜಿ ಕೆನಲ್ಲಿ ಕೋರ್ ಏರಿಯಾಸ್, ಇಂಪಾರ್ಟೆಂಟ್ ಕೋರ್ ಏರಿಯಾಸ್ ಮುಗಿಸ್ಕೊಳ್ರಿ. ಅದಾದ ನಂತರದಲ್ಲಿ ಕರೆಂಟ್ ಅಫೇರ್ಸ್ 1 year ಕರೆಂಟ್ ಅಫೇರ್ಸ್ ಇಟ್ಕೊಳ್ರಿ. ಅದರಲ್ಲಿ ಬರ್ತಕ್ಕಂಥ ಸ್ಟ್ಯಾಟಿಕ್ ಜಿ ಕೆ ರಿಲೇಟೆಡ್ ಟಾಪಿಕ್ಸ್ನ ಅಷ್ಟೂ ಎತ್ಕೊಂಡು ನೋಟ್ಸ್ ಮಾಡ್ಕೋಬೇಕು. ಇದು ಸ್ಟ್ಯಾಟಿಕ್ ಜಿ ಕೆ ಕೋರ್ ಏರಿಯಾಸ್ ಆಯಿತು, ಸ್ಟ್ಯಾಟಿಕ್ ಜಿ ಕೆ ಕೋರ್ ಏರಿಯಾಸ್ ಆಯಿತು. ಇದು
ಕರೆಂಟ್ ಅಫೇರ್ಸ್ 1 ಇಯರ್ ಕರೆಂಟ್ ಅಫೇರ್ಸ್ ಇಟ್ಕೋಬೇಕು. ಇದರಲ್ಲಿ ಬರ್ತಕ್ಕಂಥ ಸ್ಟ್ಯಾಟಿಕ್ ಜಿ ಕೆ ಆಯಿತು, ಅರ್ಥ ಆಗ್ತಿದೆಯಲ್ಲ. ಇದಲ್ಲದೆ ಪ್ಲಸ್ ಕರೆಂಟ್ ಅಫೇರ್ಸ್, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್, ಇದಿಷ್ಟು ನೀವು ಅಚ್ಚುಕಟ್ಟಾಗಿ ಕವರ್ ಮಾಡ್ಕೊಂಡಿದ್ದೆ ಆದರೆ, ಇದೇ ಥರ ಮಾಡಬೇಕು, ಇದೇ ಥರ ಕವರೇಜ್ ಮಾಡ್ಕೊಂಡಿದ್ದೆ ಆದರೆ 25 ಮಾರ್ಕ್ಸು ಆರಾಮ್ಸೆ ಕವರ್ ಆಗುತ್ತೆ. ಇದು ಇಂಟರ್ವ್ಯೂಗೂ ಇರುತ್ತೆ, ಇಂಟರ್ವ್ಯೂಗೂ ಕ್ವಶನ್ಸ್ ಬರ್ತವೆ, ಜಿ ಕೆ ಟಾಪಿಕ್ ಓದಲೇಬೇಕು, ಅರ್ಥ ಆಗ್ತಿದೆಯಲ್ಲ. ಇಂಟರ್ವ್ಯೂಗೆ ಯಾರ್ಯಾರು ಸೆಲೆಕ್ಷನ್ ಆಗ್ತೀರಾ, ಹೈಯೆಸ್ಟ್ ಸ್ಕೋರ್ ಇದ್ದರೆ ಜಿ ಕೆ ಟಾಪಿಕ್ ಫೋಕಸ್ ಮಾಡಲೇಬೇಕು, ಕ್ವಶನ್ಸ್ ಕೇಳ್ತಾರೆ, ಅರ್ಥ ಆಗ್ತಿದೆಯಲ್ಲ. ಸೊ ಇದೊಂದಾಯಿತು. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ, ನೆಕ್ಸ್ಟು ನಿಮ್ಮ ಇಂಟರ್ವ್ಯೂ ಎಲ್ಲ ವೆರಿ ಶಾರ್ಟ್ಲಿ ಇರುತ್ತೆ. 5ನೇ ತಾರೀಕು ಎಂಡ್ ಆಗಿದೆ ಅಂದರೆ 5ನೇ ತಾರೀಕು ಎಂಡ್ ಆಗಿದೆ, 5ನೇ ತಾರೀಕು ಏನೋ ಅಬ್ಜೆಕ್ಷನ್ ಡೇಟು 5ನೇ ತಾರೀಕು ಎಂಡ್ ಆಗಿದೆ ಅಂದರೆ 10 ಡೇಸ್ ಒಳಗಡೆ ಬಿಡ್ತಾರಮ್ಮ. 10 ಡೇಸ್ 7 ಡೇಸ್ ಮಿನಿಮಮ್ ಬೇಕು, 10 ಡೇಸ್ ಒಳಗಡೆ ಅಂತೂ ಅನೌನ್ಸ್ ಮಾಡ್ತಾರೆ, 10 ಡೇಸ್ ಒಳಗಡೆ ಅನೌನ್ಸ್ ಮಾಡ್ತಾರೆ. ಬಟ್ ಅದಲ್ಲದೆ ಏನಾದ್ರು ಎಕ್ಸ್ಟ್ರೀಮ್ ಆಗೋಯ್ತು ಅಂದರೆ ಅದೇನು ಮಾಡೋಕ್ಕಾಗಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಅರ್ಥ ಆಗ್ತಿದೆಯಲ್ಲ. ಒಂದು ಅಂದಾಜಿನ ಮೇಲೆ ಹೇಳ್ಬೋದು ಅಂದರೆ, ಅಂದಾಜಿನ ಮೇಲೆ. ಈಗ ಅಪೆಕ್ಸ್ ಇನ್ನೂ ಬಿಟ್ಟಿಲ್ಲ, ಯಾಕೆ ಅಂದರೆ ಗೊತ್ತಿಲ್ಲ, ಅದು ಅಡ್ಮಿನಿಸ್ಟ್ರೇಟಿವ್ ಸಂಬಂಧಪಟ್ಟಿದ್ದು. ಚಿಕ್ಕಮಂಗ್ಳೂರು ಯಾಕೆ ಬಿಟ್ಟಿಲ್ಲ ಅಂದರೆ ಚಿಕ್ಕಮಂಗ್ಳೂರು ಡಿ ಸಿ ಸಿ ಬ್ಯಾಂಕು ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟಿದ್ದು. ಅದು ಬಿಟ್ಟು ಮಿಕ್ಕಿದವು ಎಲ್ಲ ಕ್ಲಿಯರ್ ಆಗಿದ್ದಾವೆ. ಮಂಡ್ಯ ಕ್ಲಿಯರ್ ಆಗಿದೆ, ಕೊಡಗು ಕ್ಲಿಯರ್ ಆಗಿದೆ, ಆಮೇಲೆ ನಿಮ್ಮದು ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಕ್ಲಿಯರ್ ಮಾಡಿದ್ರು. ರಾಯಚೂರು ಡಿ ಸಿ ಬ್ಯಾಂಕ್ದು ಇನ್ನೇನು ಈಗ ಅನೌನ್ಸ್ ಆಗುತ್ತೆ. ಆಮೇಲೆ ಇದ್ರದ್ದು ಜಮಖಂಡಿದು ಕ್ಲಿಯರ್ ಆಯಿತು. ಇದೇ ಥರ ಬೆಂಗಳೂರು ಕ್ಲಿಯರ್ ಆಯಿತು, ಬೆಂಗಳೂರು ಡಿ ಸಿ ಬ್ಯಾಂಕ್ ಕ್ಲಿಯರ್ ಆಯಿತು. ಇದೇ ಥರ ಯಾವುದೋ ಒಂದು ಸ್ಟ್ರಕ್ ಆಗಿರ್ಬೋದು ಅಷ್ಟು ಬಿಟ್ಟರೆ ಸುಮಾರು ಜನ ಮೆಸೇಜ್ ಮಾಡ್ತಾಯಿದ್ರೆ ಅದಕ್ಕೆ ಹೇಳಿದೆ 10 ದಿನ ಮ್ಯಾಕ್ಸಿಮಮ್ 10 ಡೇಸಲ್ಲಿ ಅನೌನ್ಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅಂದಾಜು ಅನ್ನೋ ವರ್ಡ್ ಯೂಸ್ ಮಾಡ್ತಾಯಿದ್ದೀನಿ. ಒಂದು 22 ವರ್ಷದ ಅನುಭವದಲ್ಲಿ ನಾವು ನೋಡ್ಕೊಂಬಂದಿರ್ತೀವಿ. ಆ ನೋಡ್ಕೊಂಬಂದಿರೋ ಅಂದಾಜಿನ ಮೇಲೆ ಒಂದು 10 ಡೇಸ್ನಲ್ಲಿ ಅನೌನ್ಸ್ ಆಗ್ತಕ್ಕಂಥ ಚಾನ್ಸಸ್ಸು ಇದೆ. ಸೊ ತದನಂತರದಲ್ಲಿ ಇಂಟರ್ವ್ಯೂ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಇಂಟರ್ವ್ಯೂನ ಅಚ್ಚುಕಟ್ಟಾಗಿ ಅಟೆಂಡ್ ಮಾಡ್ಕೊಳ್ಳಿ. ತದನಂತರದಲ್ಲಿ ನೀವು ಈಗ ಶಿಮೂಲ್ಗೆ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಇನ್ನು 30 ಡೇಸ್ ಟೈಮ್ ಇದೆ. 10 ಡೇಸ್ ಸ್ಪ್ಲಿಟ್ ಮಾಡ್ಬೋದು. 10 ಡೇಸ್ ಆ್ಯಂಡ್ 10 ಡೇಸ್ ಅಂತ ಸ್ಪ್ಲಿಟ್ ಮಾಡ್ಬೋದು. ಕೋಆಪ್ರೇಟಿವ್ ಕೆ ಎಮ್ ಎಫ್ ಒಂದು ಸೆಕ್ಟ್ರಲ್ಲಿ, ಇನ್ನೊಂದರಲ್ಲಿ ಕನ್ನಡ, ಇನ್ನೊಂದರಲ್ಲಿ ಕಾನ್ಸ್ಟಿಟ್ಯೂಷನ್. ನೀಟಾಗಿ ಅಚ್ಚುಕಟ್ಟಾಗಿ ಹಾಕ್ಕೊಂಡ್ರೆ ಮುಗ್ದೇ ಹೋಯ್ತಲ್ಲ. ಕೋಆಪ್ರೇಟಿವ್ ಕೆ ಎಮ್ ಎಫ್ 10 ಡೇಸು, ಕನ್ನಡ 10 ಡೇಸು ಆ್ಯಂಡ್ ಕಾನ್ಸ್ಟಿಟ್ಯೂಷನ್ 10 ಡೇಸು. ನಿಮ್ಮ ಜಿ ಕೆ 1-1.5 ಅವರ್ ಟೈಮಿಂಗ್ಸು ಪ್ರತಿದಿನ, ಇಂಗ್ಲೀಷ್ 1-1.5 ಅವರ್ ಟೈಮಿಂಗ್ಸು. ಅರ್ಥ ಆಗ್ತಲ್ಲ. ಇಷ್ಟು ಮಾಡಿಕೊಂಡ್ರೆ ಸಫಿಷಿಯೆಂಟ್ ಆಗುತ್ತಮ್ಮ. ಇಷ್ಟು ಮಾಡಿಕೊಂಡ್ರೆ ಸಫಿಷಿಯೆಂಟ್ ಆಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಈಗ ಒಂದು ಜಿ ಕೆ ಟಾಪಿಕ್ ಇದೆ, ನೋಡ್ತಾ ಹೋಗೋಣ. ಇಲ್ಲೊಂದು ಇಂಪಾರ್ಟೆಂಟ್ ಜಿ ಕೆ ಟಾಪಿಕ್ ಇದೆ. ಇದು ನೋಡಿ, ಇದೇ ನೋಟ್ಸ್ ನೆನ್ನೆ ರೆಡಿ ಎಂಡಿಂಗ್ ಸ್ಟೇಜಲ್ಲಿದೆ. ಇದೇನು ಹ್ಯಾಂಡ್ ರಿಟನ್ ನೋಟ್ಸ್ ಯಾವ್ಯಾವ ಟಾಪಿಕ್ ಎಲ್ಲೆಲ್ಲಿ ಬರ್ತವೆ ಅಂತ. ಅಹಮದಾಬಾದ್ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ 2026. ನರೇಂದ್ರ ಮೋದಿ ಮತ್ತು ಜರ್ಮನಿಯ ಚಾನ್ಸಲರ್ ಫೆಡ್ರಿಕ್ ಮರ್ಚ್ ಅಂತಕ್ಕಂಥವ್ರು ಅಹಮದಾಬಾದ್ನ ಸಬರಮತಿ ನದಿ ದಡದಲ್ಲಿ ಗಾಳಿಪಟ ಹಾರಿಸೋ ಮುಖಾಂತರ ಇದನ್ನು ಉದ್ಘಾಟನೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಗುಜರಾತ್ನ ಅಹಮದಾಬಾದ್ನಲ್ಲಿ ಪ್ರಾರಂಭ ಆಯಿತು. ಗೊತ್ತಿರಬೇಕು ಯಾರು ಉದ್ಘಾಟನೆ ಮಾಡಿದ್ರು, ಗೊತ್ತಿರಬೇಕು. ಅರ್ಥ ಆಗ್ತಿದೆಯಾ? ಇದು ಜಿ ಕೆ ಟಾಪಿಕ್ಕು, ಕರೆಂಟ್ ಅಫೇರ್ಸ್ನಲ್ಲಿ ಇರ್ತಕ್ಕಂಥದ್ದು. ಕರೆಂಟ್ ಅಫೇರ್ಸ್ನಲ್ಲಿದೆ. ಜಿ ಕೆ ಸೆಕ್ಷನ್ನಲ್ಲಿ ಈ ಕ್ವಶನ್ ಬರ್ತಕ್ಕಂಥ ಚಾನ್ಸಸ್ಸು 100ಕ್ಕೆ 1000 ಭಾಗ ಇದೆ. ಇನ್ನು ಅತಿ ದೊಡ್ಡ ಅಂತರ್ಜಾಲ ವೇದಿಕೆ ವಿಕಿಪೀಡಿಯಾಗೆ 25 ವರ್ಷ ಆಗಿದೆ. 100% ತೆಗೆದೇ ತೆಗಿತಾರೆ. ನಮ್ಮ ನೋಟ್ಸಲ್ಲಿ ಇರ್ತಕ್ಕಂಥದ್ದು, ನಾವು ಕೊಡ್ತಾ ಇರ್ತಕ್ಕಂಥದ್ದು ಜಿ ಕೆ ನೋಟ್ಸು. ಜಿ ಕೆದು ನೋಟ್ಸ್ ಇದು ಕೊಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ 1000% ಕ್ವಶನ್ಸ್ ಬಂದೇ ಬರ್ತವೆ ಅಂತಕ್ಕಂಥವು ಮಾತ್ರ ತೆಗೆದಿರ್ತೀವಿ. ಅನ್ವಾಂಟೆಡ್ ಏನೂ ಇರೋದಿಲ್ಲಮ್ಮ. ಒಂದೇ ಒಂದು ಅಕ್ಷರನೂ ಇರೋದಿಲ್ಲ. ಎಲ್ಲ ತೆಗೆದುಬಿಟ್ಟಿರ್ತೀವಿ ಕಂಪ್ಲೀಟಾಗಿ. ಎಲ್ಲ ಪೇಪರ್, ಪ್ರಜಾವಾಣಿ, ವಿಜಯಕರಣಕ್ಕೆ ಎಲ್ಲೆಲ್ಲೆಲ್ಲಿ ಇಂಪಾರ್ಟೆಂಟ್ ಸಿಗುತ್ತೆ ಎಲ್ಲ ತೆಗೆದು ಕಂಪ್ಲೀಟಾಗಿ ತೆಗೆದಿರ್ತೀವಿ. ಒಂದೇ ಒಂದು ಲೈನು ಇದು ಬರಲ್ಲ ಅಂತಕ್ಕ ಎಕ್ಸಾಮಿನೇಷನ್ ಬರದೇ ಇರೋಂಥದ್ದನ್ನೆಲ್ಲ ತೆಗೆದಿರ್ತೀವಿ. ಏನು ಎಕ್ಸಾಮ್ ಬರುತ್ತೆ, ಪ್ರತಿಯೊಂದು ಕ್ವಶನ್ ನೋಡಿದ್ರೆ ಇದು ಬರುತ್ತೆ ಅಂತಲೇ ಅನ್ನಿಸ್ತಿರುತ್ತೆ. ಎಂಟೈರ್ ನೋಟ್ಸ್ ನೋಡ್ತಾ ಇದ್ರೆ ಇದು 1000% ಕ್ವಶನ್ ಬರುತ್ತೆ ಆ ಥರ ಮಾಡಿರ್ತೀವಿ. ಸೊ ಆ ಥರ ಮಾಡಿದಾಗ 100% 25ಕ್ಕೆ 18 ಆರಾಮ್ಸೆ ರೀಚ್ ಆಗುತ್ತೆ. 25 ಕ್ವಶನ್ಸ್ಗೆ 18+ ಆರಾಮ್ಸೆ ರೀಚ್ ಮಾಡ್ಬೋದು. ಅರ್ಥ ಆಗುತ್ತಲ್ಲ?
ಕೋರ್ ಏರಿಯಾಸ್, ಇಂಪಾರ್ಟೆಂಟ್ ಏರಿಯಾಸ್, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬಂದೇ ಬರ್ತವೆ ಅಂತಕ್ಕಂಥ ಟಾಪಿಕ್ನ ಮಾತ್ರ ಟಚ್ ಮಾಡಿರ್ತೀವಿ. ಅರ್ಥ ಆಗ್ತಲ್ಲ? ಅತಿ ದೊಡ್ಡ ಅಂತರ್ಜಾಲ ವೇದಿಕೆ ವಿಕಿಪೀಡಿಯಾ 25 ವರ್ಷ ಆಗಿದೆ. 2001ನೇ ಇಸ್ವಿಲಿ ಸ್ಥಾಪನೆ ಆಗಿದ್ದು ಜಿಮ್ ವೇಲ್ಸ್ ಅಂತ ಸ್ಥಾಪನೆ ಮಾಡಿದವರು. ಇದಿಷ್ಟು ಗೊತ್ತಿರಬೇಕು. ಇನ್ನು ಕನ್ನಡದ ವಿಕಿಪೀಡಿಯಾ ಕಣಜ ಅಂತ 2009ರಲ್ಲಿ ಸ್ಥಾಪನೆ ಆಯಿತು. ಇಷ್ಟು ಗೊತ್ತಿರಬೇಕು. ಅರ್ಥ ಆಗುತ್ತಲ್ಲ? ಇದು ಈ ಥರ ಮಾಡ್ಕೋಬೇಕು ನೋಟ್ಸು. ಇದು ಕರೆಂಟ್ ಅಫೇರ್ಸ್ದು, ಇದು ಕರೆಂಟ್ ಅಫೇರ್ಸ್ ಅಂತ ಹೇಳಿದ್ದೀನಲ್ವಾ. 3 ಪಾರ್ಟಲ್ಲಿ ಕರೆಂಟ್ ಅಫೇರ್ಸು ಬರುತ್ತೆ ಅಂತ ಹೇಳಿದ್ದೀನಿ. 3 ಪಾರ್ಟ್ ಬರುತ್ತೆ. ಸ್ಟ್ಯಾಟಿಕ್ ಜಿ ಕೆ ಕೋರ್ ಏರಿಯಾಸ್ ಒಂದು ಬರುತ್ತೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಒಂದು ಬರುತ್ತೆ, ಅದಲ್ಲದೆ ಪ್ಯೂರ್ ಕರೆಂಟ್ ಅಫೇರ್ಸ್ ಒಂದು ಬರುತ್ತೆ. ಇದು ಪ್ಯೂರ್ ಕರೆಂಟ್ ಅಫೇರ್ಸ್ದು ಕಾಣಿಸ್ತಿದೆಯಲ್ಲ, ಇದು ಪ್ಯೂರ್ ಕರೆಂಟ್ ಅಫೇರ್ಸ್, ಫುಲ್ ಕರೆಂಟ್ ಅಫೇರ್ಸ್. ಇದು ಈ ಥರ ಕ್ವಶನ್ಸ್ ತೆಗಿತಾ ಇರ್ತಾರೆ ಕರೆಂಟ್ ಅಫೇರ್ಸ್. ಎಲ್ಲ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ಓದ್ಕೋಬೇಕು. ಕೂತ್ಕೊಂಡು ಓದ್ಕೊಳ್ಳಿ. ಯಾರಿಗಾರ ಮಾಡೋಕ್ಕೆ ಬಂದರೆ ಮಾಡ್ಕೊಳ್ಳಿ, ಮಾಡ್ಲಿಕ್ಕೆ ಬಂದರೆ ಅರ್ಥ ಆಗ್ತಿದೆಯಲ್ಲ. ಸ್ಟ್ಯಾಟಿಕ್ ಜಿ ಕೆ ಕೋರ್ ಏರಿಯಾಸ್ ಮಾಡ್ಕೋಬೇಕು. ಸ್ಟ್ಯಾಟಿಕ್ ಜಿ ಕೆ ಕೋರ್ ಏರಿಯಾಸ್ ಕಂಪ್ಲೀಟಾಗಿ ಮಾಡ್ಕೋಬೇಕು. ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡಲ್ಲಿ ಈ ಸ್ಟ್ಯಾಟಿಕ್ ಜಿ ಕೆ ಕಂಪ್ಯಾರಿಸನ್ ಮಾಡ್ಕೋಬೇಕು. ಪ್ಲಸ್ ಕರೆಂಟ್ ಅಫೇರ್ಸ್ 3 ಸ್ಟೇಜಲ್ಲಿ ಕ್ಲಿಯರ್ ಮಾಡಿಕೊಂಡ್ರೆ, ವೆರಿ ಶಾರ್ಟ್ ನೋಟ್ಸ್ ಮಾಡಿಟ್ಕೊಂಡ್ರೆ ಅವೇ ಬಂದಿರ್ತವೆ. 100% ಅವೇ ಬಂದಿರ್ತವೆ. ಹೈಯೆಸ್ಟ್ ಸ್ಕೋರ್ ಆಗುತ್ತೆ. ಅರ್ಥ ಆಗುತ್ತಲ್ಲ? ಈ ಥರ ಮಾಡಿಟ್ಕೊಳ್ಳಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಫಸ್ಟ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಶಿಮೂಲ್ ಎಕ್ಸಾಮ್ ವೆರಿ ನಿಯರೆಸ್ಟ್ ಇರುತ್ತೆ. ಇನ್ನು ನಿಮ್ಮ ಗ್ರಾಹಕರ ಮಹಾಮಂಡಲನೂ ಅಷ್ಟೇ ವೆರಿ ನಿಯರೆಸ್ಟ್. 1 ಮಂತ್ ಗ್ಯಾಪ್ ಇರ್ಬೋದು ಅಷ್ಟೇ, ಒಂದೇ 1 ಮಂತ್ ಗ್ಯಾಪ್ ಇರ್ಬೋದು. ಇನ್ನು ಅಷ್ಟೇ. ಅದ್ರ ಮೇಲಿರೋ ಚಾನ್ಸಸ್ ವೆರಿ ಲೆಸ್. ಅರ್ಥ ಆಗ್ತಿದೆಯಲ್ಲ? ದಯವಿಟ್ಟು 1 ಮಂತ್ಗೆ ಟೈಮ್ ಟೇಬಲ್ ಹಾಕ್ಕೊಳ್ಳಿ, ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಪ್ರಿಂಟೆಡ್ ನೋಟ್ಸ್ ಅವೈಲಬಲ್ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.